ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ, 13ನೇ ತಾರೀಕಿನಂದು ರವಿಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮಗೆ ನೆನಪಿದೆ ಅಂತ ಹೇಳಿ ನಾನು ಅಂದುಕೊಳ್ತೀನಿ. ಹೋದ ತಿಂಗಳ ಮಾಸ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ, ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಈ ತಿಂಗಳ 29ನೇ ತಾರೀಕಿನಂದು ಶನಿಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಹಾಗಾಗಿ ಇದು ಫಲ ಎಲ್ಲ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಈ ಮಾಸದಿಂದ ನಿಮಗೆ 7.5 ಅಂತ ಹೇಳುವಂಥದ್ದು ಆರಂಭ ಆಗುತ್ತೆ. ಶನಿಗ್ರಹ ದ್ವಾದಶ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದಾಗಿ ನಾವೀಗ ಏನನ್ನು ಮಾಡೋಣ ಅಂತ ಹೇಳಿ ಆದರೆ, ಮೊದಲು ನಿಮಗೆ ಈ ತಿಂಗಳಲ್ಲಿ ಎಲ್ಲ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋದನ್ನು ನೋಡೋಣ. ಕೊನೆಗೆ ವಿಶೇಷವಾಗಿ ಈ 7.5ನಿಂದ ಏನೇನು ಫಲ ಪ್ರಾಪ್ತಿ ಆಗುತ್ತೆ, ಯಾವ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ, ಮತ್ತೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗುವುದಿಲ್ಲ ಅಂತ ಹೇಳಿ ಈ ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವನ್ನು ಕೊನೆಯಲ್ಲಿ ನೋಡೋಣ. ಮೊದಲಿಗೆ ಉಳಿದಂತಹ ಗ್ರಹಗಳಿಂದ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮಗೆ ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯಾರ್ಥಿಗಳೇನು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 7.5 ಎಲ್ಲ ಆರಂಭ ಆಗ್ತಿದೆ ಅಂತ ಹೇಳಿ ಈ ತಿಂಗಳು, ಈ ಏಪ್ರಿಲ್ ತಿಂಗಳು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಒಂದನೇದು, ಕುಜಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕೂಡ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಇನ್ನು ಅನೇಕ ಗ್ರಹಗಳು ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕಾಲಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಅಂದರೆ ಈ ಮಂಡಿ ನೋವು ಆಗಿರಬಹುದು, ಈ ರೀತಿಯಾಗಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಈ ಮಾಸದಲ್ಲಿ ಒಂದು ಚೂರು ಅವಕಾಶ ಇರುತ್ತೆ. ಆ ವಿಚಾರದಲ್ಲೂ ಕೂಡ ಜೋಪಾನವಾಗಿರಬೇಕು. ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ, ನಿಮಗೆ ಈ ಹಿಂದಿನಿಂದಲೂ ಕಾಲಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ವೈದ್ಯರು ಹೇಳಿರ್ತಾರಲ್ಲ, ನೀವು ಈ ರೀತಿಯಾಗಿ ನಡೆದುಕೊಳ್ಬೇಕು, ಈ ರೀತಿಯಾದಂತಹ ಔಷಧಿಯನ್ನು ಸೇವಿಸಬೇಕು ಅಂತ ಹೇಳಿ ಏನು ಹೇಳಿರ್ತಾರೋ ನೀವು ಅದನ್ನು ಚಾಚೂ ತಪ್ಪದೆ ಈ ತಿಂಗಳಲ್ಲಿ ಪಾಲಿಸಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ವಿಶೇಷವಾಗಿ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಈ ಶನಿಗ್ರಹದಿಂದ ಪ್ರಾಪ್ತಿಯಾಗುವಂತಹ ಫಲ ನಿಮಗೆ ಈ ತಿಂಗಳಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು 2.5 ವರ್ಷಗಳ ಕಾಲ ಈಗ ನಾನು ಹೇಳುವಂತಹ ಫಲ ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಅದು ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ದ್ವಾದಶೆ ಜನ್ಮಗೆ ರಾಶೋ ದ್ವಿತೀಯೇ ಚ ಶನೈಶ್ಚರಃ ಸಾರ್ಧಾನಿ 7 ವರ್ಷಾಣಿ ತದಾ ದುಃಖೈರ್ಯುತೋ ಭವೇತ್ ಅಂತ ಹೇಳಿರುವಂಥದ್ದು. ಅಂದರೆ ಇದು 7.5 ವಿಚಾರದಲ್ಲಿ ಹೇಳಿರುವಂಥದ್ದು. ಇದು ಒಟ್ಟು 7.5 ವರ್ಷಗಳ ಕಾಲ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಿಮಗೆ ಈಗ ಮೊದಲನೇ 2.5 ವರ್ಷಗಳ ಕಾಲ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಮೊದಲು ಏನ್ ಫಲ ಹೇಳಿದರೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋದನ್ನು ನೋಡೋಣ. ಶನಿಗ್ರಹ ದ್ವಾದಶ ಭಾವದಲ್ಲಿರುವಾಗ ಅದಾದ್ಮೇಲೆ ನಾನು ಈ ಹಿಂದೆನೇ ಹೇಳಿದ್ನಲ್ಲ, ಯಾವ ರೀತಿಯಾದಂತಹ ಪರಿಹಾರನ ನೀವು ಮಾಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಪರಿಹಾರವನ್ನು ನೀವು ಮಾಡ್ಕೊಂಡ್ರೆ ನಿಮ್ಗೆ ಅವಾಗ ಇದರಿಂದ ಅತಿ ಹೆಚ್ಚು ಸಮಸ್ಯೆ ಉಂಟಾಗೋದಿಲ್ಲ ಅಂತ ಹೇಳೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ನೀವು ಆ ರೀತಿಯಾಗಿ ನಡೆದುಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಮೊದಲು ಏನ್ ಫಲ ಪ್ರಾಪ್ತಿ ಆಗುತ್ತೆ ನೋಡೋಣ. ಅದಾದ್ಮೇಲೆ ಕೊನೆಗೆ ಯಾವ ರೀತಿಯಾಗಿ ನೀವು ನಡೆದುಕೊಳ್ಬೇಕು ಅಂತ ಹೇಳುವಂಥ ವಿಚಾರವನ್ನು ಕೂಡ ನೋಡೋಣ. ಮೊದಲನೇದಾಗಿ ಈ 7.5 ವಿಚಾರದಲ್ಲಿ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ.
ಯಾಕೆಂದರೆ ಇದು ಜೀವನದ ಅತ್ಯಂತ ಉತ್ತಮವಾದ ಸಮಯ ಅಂತ ಹೇಳಿ ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರು. ನೋಡಿ, ನಾನು ಈ 7.5 ಇತ್ಯಾದಿ ವಿಚಾರಗಳಲ್ಲಿ ಏನಿದೆಯೋ ಶಾಸ್ತ್ರವನ್ನು ಕೂಡ ಅಧ್ಯಯನವನ್ನು ಮಾಡಿದ್ದೇನೆ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆ ವಿಚಾರವನ್ನು ಕೂಡ ಅಧ್ಯಯನವನ್ನು ಮಾಡಿದ್ದೇನೆ. ಜೊತೆಗೆ ನನ್ನ ಜೀವನದಲ್ಲಿಯೂ ಕೂಡ ಈ 7.5 ಒಂದು ಸಂದರ್ಭವನ್ನು ನಾನು ಅನುಭವಿಸಿದ್ದೇನೆ. ಹಾಗಾಗಿ ಇದ್ರ ಬಗ್ಗೆ ಈಗ ನನ್ನ ಅಭಿಪ್ರಾಯ ಏನು ಈ 7.5 ಬಗ್ಗೆ ಅಂತ ಹೇಳಿ ಕೇಳಿದರೆ, ಇದು ಒಂದು ರೀತಿ ಜೀವನದಲ್ಲಿ ಅತ್ಯಂತ ಉತ್ತಮವಾದ ಸಮಯ ಅಂತ. ಯಾಕೆ ನೋಡಿ, ನಾವು ಒಂದು ಊಟ ಮಾಡುವಾಗ ಒಂದು ಬಾಳೆ ಎಲೆ ಹಾಕ್ಕೊಳ್ತೀವಲ್ವಾ, ಆ ಬಾಳೆ ಎಲೆಯಲ್ಲಿ ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನು ನಾವು ಹಾಕ್ಕೊಳ್ತೀವಿ. ಕೇವಲ ಒಬ್ಬ ವ್ಯಕ್ತಿ ಬಾಳೆ ಎಲೆ ಹಾಕಿ ಕೂರಿಸಿ ಏನೇನು ಸ್ವೀಟ್ ಇದೆಯೋ ಅದನ್ನ ಎಲ್ಲ ಸಿಹಿ ತಿಂಡಿಗಳನ್ನು ಮಾತ್ರ ತಂದು ಹಾಕಿದ್ರೆ ಆ ವ್ಯಕ್ತಿ ಎಷ್ಟು ತಾನೇ ತಿನ್ನೋದಕ್ಕಾಗುತ್ತೆ? ಏನೋ ಒಂದು ಜಿಲೇಬಿ ತಿನ್ಬೋದು, ಒಂದು ಲಾಡು ತಿನ್ಬೋದು, ಅದಾದ್ಮೇಲೆ ನಂಗೆ ಆಗೋದಿಲ್ಲಪ್ಪ ನಾನು ಎದ್ದೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಎಷ್ಟೊಂದು ಹೇಳಿ ಸಿಹಿನ ತಿನ್ನೋದಕ್ಕಾಗುತ್ತೆ? ಅದೇ ರೀತಿ ಜೀವನ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗ್ತಿದ್ರೆ ಅದರಲ್ಲಿ ಏನು ಕೂಡ ಮಜನೇ ಇರೋದಿಲ್ಲ. ಅದಕ್ಕೆ ಆ ಜೀವನದಲ್ಲಿ ಬದಲಾವಣೆಗಳು ಅಂತ ಹೇಳುವಂಥದ್ದು ಉಂಟಾಗಬೇಕಾಗುತ್ತೆ. ಈ 7.5 ಅಂತ ಹೇಳುವಂಥದ್ದು ಆ ರೀತಿಯಾದ ಬದಲಾವಣೆಯನ್ನು ಜೀವನದಲ್ಲಿ ತರುತ್ತೆ. ಹಾಗಾಗಿ ಇದು ಜೀವನದಲ್ಲಿ ಅತ್ಯಂತ ಉತ್ತಮವಾದ ಸಮಯ, ಒಂದನೇದು. ಎರಡನೇದು, ಇದು ಒಂದು ರೀತಿಯಲ್ಲಿ ಸತ್ಯ ದರ್ಶನವನ್ನು ಮಾಡಿಸುವಂತಹ ಸಮಯ. ಅಂದರೆ ನಾವು ಇಷ್ಟು ದಿವಸ ಎಲ್ಲದನ್ನೂ ಕೂಡ ಸತ್ಯ ಸತ್ಯ ಅಂತ ಹೇಳಿ ನಂಬ್ಕೊಂಡಿರ್ತೀವಿ. ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಇವರೆಲ್ಲ ನಮ್ಮವರು ಅಂತ ಹೇಳಿ ಅಂದ್ಕೊಂಡಿರ್ತೀವಿ. ಆದರೆ ಯಾವುದು ಸತ್ಯ, ಯಾರು ನಿಜವಾಗಿಯೂ ನಮ್ಮ ವ್ಯಕ್ತಿಗಳು ಅಂತ ಹೇಳೋದನ್ನ ತಿಳಿಸಿಕೊಡುವಂತಹ ಸಮಯ. ನೋಡಿ, ನಿಮಗೀಗ 7.5 ಆರಂಭ ಆಗ್ತಾ ಇದೆ. ನಾನು ನಿಮಗೆ ಒಂದು ವಿಚಾರವನ್ನು ಹೇಳಿರ್ತೀನಿ. ಇದನ್ನ ನೀವು ಸಂಪೂರ್ಣವಾಗಿ 7.5 ಅಷ್ಟು ದಿವಸ, ಅಂದರೆ ಇನ್ನು 7.5 ವರ್ಷಗಳ ಕಾಲ ಏನು 7.5 ಇದೆಯೋ ಅಷ್ಟು ದಿವಸವೂ ಕೂಡ ಈ ವಿಚಾರವನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೇನು ಅಂತ ಹೇಳಿದ್ರೆ, ಒಂದು ಕಥೆಯ ಮೂಲಕ ನಾನು ನಿಮಗೆ ಹೇಳಿರ್ತೀನಿ. ಈ ಮಾತು ತುಂಬ ಬೇಕಾಗುತ್ತೆ. ಈ 7.5 ವಿಚಾರದಲ್ಲಿ ನೀವು ಹೆದರಿಕೊಳ್ಳುವಂಥದ್ದು ಇಲ್ಲ. ಅದು ಯಾವ ರೀತಿ ಆಗುತ್ತೆ, 7.5 ಅಂದರೆ ಏನು ನಡೆಯುತ್ತೆ ಅದನ್ನು ನೋಡ್ತಾ ಹೋಗೋಣ. ಒಬ್ಬ ಸಿಕ್ಕಾಪಟ್ಟೆ ಶ್ರೀಮಂತ ಇದ್ದಂತೆ. ಅವನ ಹತ್ರ ಬೇಕಾದಷ್ಟು ದುಡ್ಡು ಇತ್ತು. ಹಾಗಾಗಿ ಅವನಿಗೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳು ಕೂಡ ಅವನಿಗೆ ಸಿಗ್ತಾ ಇತ್ತು. ಈಗ ಅವನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಅನಿಸಿದ್ರೆ, ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರೆ ಯಾವ್ದು ತಂದು ಕೊಡ್ತಿದ್ರು, ತಕ್ಷಣ ಸಿಕ್ಬಿಡ್ತಿತ್ತು. ಅಥವಾ ಇನ್ನೊಂದು ಏನೋ ಬೇಕು ಅಂತ ಹೇಳಿದ್ರೆ ತಕ್ಷಣ ಪ್ರಾಪ್ತಿ ಆಗ್ತಿತ್ತು, ಯಾಕಂದರೆ ದುಡ್ಡು ಇತ್ತಲ್ಲ ಸಿಕ್ಕಾಪಟ್ಟೆ. ಹಾಗಾಗಿ ಎಲ್ಲ ವಸ್ತುಗಳು ಕೂಡ ಸಿಕ್ತಿತ್ತು. ಅವನಿಗೆ ಏನಾಯಿತು ಅಂತ ಹೇಳಿದ್ರೆ ವಸ್ತುಗಳೆಲ್ಲ ಸಿಕ್ತಿತ್ತು, ಆದರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಮನಸ್ಸಿಗೆ ಮಾತ್ರ ನೆಮ್ಮದಿ ಅಂತ ಹೇಳೋದೇ ಇರಲಿಲ್ಲ. ಒಂದ್ಸಲ ಒಬ್ಬರು ಸನ್ಯಾಸಿಗಳ ಹತ್ರ ಹೋದಂತೆ. ಆ ಸನ್ಯಾಸಿಗಳ ಹತ್ರ ಎಲ್ಲ ಇದೆ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಎಲ್ಲ ವಸ್ತುಗಳು ಯಾವುದು ಕೇಳಿದ್ರು ನನಗೆ ಎಲ್ಲ ವಸ್ತುಗಳು ಪ್ರಾಪ್ತಿ ಆಗುತ್ತೆ, ಈ ಪ್ರಪಂಚದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು, ಅಷ್ಟು ದುಡ್ಡಿದೆ, ಆದರೆ ನಂಗೆ ನೆಮ್ಮದಿ ಅಂತ ಹೇಳೋದೇ ಇಲ್ಲ ಅಂತ ಹೇಳಿ ಅವ್ನು ಕೇಳಿದಂತೆ. ಅವಾಗ ಆ ಸನ್ಯಾಸಿಗಳು ಹೇಳಿದಂತೆ, ಇಷ್ಟೇನಾ ನಿನ್ನ ಸಮಸ್ಯೆ? ನಾನು ನಿನ್ನ ಸಮಸ್ಯೆನ ಪರಿಹಾರ ಮಾಡ್ತೀನಿ, ಇದಕ್ಕೇನು ಹೆಚ್ಚಿಗೆ ಒದ್ದಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನಗಳಿದಾವೋ ಅದನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಒಂದು ಮೂಟೆಗೆ ಹಾಕು, ಎಷ್ಟು ದುಡ್ಡಿದೆಯೋ ಅಷ್ಟನ್ನು ಒಂದು ಮೂಟೆಯಲ್ಲಿ ತುಂಬು, ಅದಿಷ್ಟನ್ನು ತುಂಬಿ ಇಲ್ಲಿ ತಗೊಂಬ ಅಂತ ಹೇಳಿದಂತೆ. ಅವನು ಒಂದು ದೊಡ್ಡ ಮೂಟೆಯಲ್ಲಿ ಒಂದು ದೊಡ್ಡ ಮೂಟೆ ಒಂದು ಹಣ ಮತ್ತು ಆಭರಣಗಳು ಇತ್ಯಾದಿಗಳನ್ನೆಲ್ಲ ತುಂಬ್ಕೊಂಡು ಬಂದಂತೆ. ಇಷ್ಟಿದೆ ನೋಡಿ ಅಂತ ಹೇಳಿ ತಗೊಂಡಿಟ್ಟಂತೆ. ಆ ಸನ್ಯಾಸಿಗಳು ಒಂದು ನಿಮಿಷ ಕುತ್ಕ ಅಂತ ಹೇಳಿದಂತೆ. ಒಂದು ನಿಮಿಷ ನೀನು ಕಣ್ಣು ಮುಚ್ಕೊಂಡು ಕುತ್ಕ ಅಂತ ಹೇಳಿದಂತೆ. ಅವರು ಆ ಮೂಟೆಯನ್ನು ತೆಗೆದುಕೊಂಡು ಓಡೋದಕ್ಕೆ ಶುರು ಮಾಡಿದಂತೆ. ಇವನು ಏನಂತೇಳಿ ಅವ್ರು ಓಡೋಗ್ತಿದಾರಲ್ಲ, ಎಲ್ಲ ತಗೊಂಡು ಓಡೋಗ್ತಿದಾರಲ್ಲ ಅಂತ ಹೇಳ್ಕೊಂಡು ಇವನು ಕೂಡ ಅವ್ರ ಹಿಂದ್ಗಡೆ ಓಡ್ ಬಂದ. ಅಯ್ಯೋ ಇವರೆಲ್ಲ ನಂದು ಈ ಹಣ ಆಭರಣ ಎಲ್ಲ ಕೂಡ ಎತ್ಕೊಂಡು ಹೋಗ್ತಿದಾರಲ್ಲ ಅಂತ. ಕೊನೆಗೆ ಅವ್ರು ಒಂದು ಕಡೆ ಹೋಗಿ ನಿಂತ್ಕೊಂಡ್ರಂತೆ. ಅವಾಗ ಅವನು ಬಂದ, ನಂದು ಹಣ ನಂದು ಆಭರಣ ಇದನ್ನೆಲ್ಲ ನೀವು ತಗೊಂಡೋಗ್ತಿದ್ರಲ್ಲ ಅಂತ ಹೇಳ್ಕೊಂಡು ಅವರಿಂದ ಆ ಮೂಟೆ ಎಲ್ಲ ಕಸ್ಕೊಂಡು ಎಲ್ಲ ಇದೆಯಾ ಅಂತ ಹೇಳಿ ಎಲ್ಲ ನೋಡಿದಂತೆ. ಅಬ್ಬಾ ಈಗ ನೆಮ್ಮದಿ ಆಯಿತು ಅಂತ ಹೇಳಿದಂತೆ. ಅವಾಗ ಆ ಸನ್ಯಾಸಿಗಳು ಹೇಳಿದಂತೆ, ನೋಡು ನೆಮ್ಮದಿ ಈಗ ಸಿಕ್ತಲ್ವಾ, ಇಷ್ಟೇ ನೆಮ್ಮದಿ ಅಂತ ಹೇಳಿದ್ರೆ. ಅಂದರೆ ತಾತ್ಪರ್ಯ ಏನು ಹೇಳಿ, ನಮ್ಮ ಹತ್ರ ಎಲ್ಲ ವಸ್ತುಗಳು ಕೂಡ ಇರುತ್ತೆ,
ಆದರೆ ನಮಗದ್ರ ಬೆಲೆ ಎನ್ನುವಂಥದ್ದು ಗೊತ್ತಾಗುವುದಿಲ್ಲ. ಯಾವಾಗ ಅದ್ರ ಬೆಲೆ ಎನ್ನುವಂಥದ್ದು ಗೊತ್ತಾಗುತ್ತೆ ಅಂದರೆ ಅದು ನಮ್ಮಿಂದ ಕಳೆದು ಹೋಗ್ಬೇಕು. ಅದು ನಮ್ಮ ಹತ್ರ ಇರುವವರೆಗೂ ಕೂಡ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಬೇಕಾದರೂ ಆಗಿರಬಹುದು, ಅವ್ರು ನಮ್ಮ ಜೊತೆ ಇರುವವರೆಗೂ ನಮ್ಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರು ನಮ್ಮನ್ನು ಬಿಟ್ಟವ್ರು ಕೂಡ ಅವ್ರ ಬೆಲೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಅಥವಾ ಯಾವುದಾದ್ರು ವಸ್ತು ಅದು ನಮ್ಮ ಜೊತೆ ಇದೆ ಅಂತ ಹೇಳುವಾಗ ನಮ್ಗೆ ಅದ್ರ ಬೆಲೆನೇ ಗೊತ್ತಾಗೋದಿಲ್ಲ. ಅದೇನೋ ಕಳೆದೋಯ್ತು ಅಂತ ಹೇಳಿ ಆದ ಕೂಡ ನಮಗೆ ಅದು ನನಗೆ ಎಷ್ಟು ಸಹಾಯವನ್ನು ಮಾಡ್ತಿತ್ತಪ್ಪ ಅಂತ ಹೇಳಿ ಅನಿಸುತ್ತೆ. ಉದಾಹರಣೆಗೆ ನಾವು ಮನೆಯಲ್ಲಿ ಏನು ಹೇಳಿ ಊಟ ಮಾಡುವಾಗ ಎಷ್ಟೋ ಅನ್ನನ ವೇಸ್ಟ್ ಮಾಡ್ತೀವಿ, ಅಥವಾ ಇದೇನೋ ಹೆಚ್ಚಾಯಿತು ಅಂತ ಚೆನ್ನಾಗಿಲ್ಲ ಅಂತ ಹೇಳಿ ಎಲ್ಲೋ ತಗೊಂಡು ಹೋಗಿ ಹಾಕ್ತೀವಿ. ಆದರೆ ಒಂದು ದಿವಸ ನಮ್ಗೆ ಊಟ ಸಿಗದೇ ಇದ್ದರೆ ಅವಾಗ ಅನ್ನದ ಬೆಲೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಪ್ರಪಂಚದ ಪ್ರತಿಯೊಂದು ವಸ್ತುವು ಅಷ್ಟೆ, ಅದು ಇಲ್ಲದೆ ಇರುವಾಗ ನಮ್ಗೆ ಅದ್ರ ಬೆಲೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಇದನ್ನ ಯಾಕೆ ಹೇಳಿದೆ ಅಂದರೆ, ಸಿಂಪಲ್ ಆಗಿ ನಾನು ಹೇಳಿದ್ನಲ್ಲ, ಇಷ್ಟು ಶಾಸ್ತ್ರಗಳಲ್ಲಿ ಏನಿದೆಯೋ ಅಥವಾ ನಾನು ಅನುಭವಿಸಿರುವಂಥ ನನ್ನ ಅನುಭವ ಏನಿದೆಯೋ ಎಲ್ಲದನ್ನೂ ಒಂದು ಸಂಗ್ರಹ ಮಾಡಿ ನಿಮ್ಗೆ ಒಂದೇ ವಾಕ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ. 7.5 ಅಂದರೆ ಇಷ್ಟೇ. ಶನಿದೇವರು ಮಾಡುವಂಥದ್ದು ಇಷ್ಟೇ. ನಮ್ಮ ಹತ್ರ ದುಡ್ಡಿರುತ್ತೆ, ನಮಗದ್ರ ಬೆಲೆನೇ ಗೊತ್ತಾಗೋದಿಲ್ಲ, ಎಲ್ಲೋ ತಾಂಡೋಗಿ ಹಾಕ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ. ಅಥವಾ ನಮ್ಮ ಹತ್ರ ಒಂದಷ್ಟು ವಸ್ತುಗಳಿರುತ್ತೆ, ನಮಗದ್ರ ಬೆಲೆನೇ ಗೊತ್ತಾಗೋದಿಲ್ಲ. ಅಥವಾ ನಮ್ಮ ಜೊತೆ ಒಂದಷ್ಟು ವ್ಯಕ್ತಿಗಳಿರ್ತಾರೆ, ನಾವು ಅವ್ರಿಗೆ ಸರಿಯಾಗಿ ಮರ್ಯಾದೆ ಕೂಡ ಕೊಡ್ತಿರೋದಿಲ್ಲ, ನಮ್ಗೆ ಅವ್ರ ಬೆಲೆನೇ ಗೊತ್ತಾಗೋದಿಲ್ಲ. ಶನಿದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 7.5 ಸಂದರ್ಭದಲ್ಲಿ ಎಲ್ಲದೂ ಕೂಡ ಒಂದು ಸಲ ನಮ್ಮಿಂದ ವಾಪಸ್ ಕಿತ್ಕೊಂಡ್ಬಿಡ್ತಾರೆ. ಆವಾಗ ನಮ್ಗೆ ಅನ್ಸಕ್ಕೆ ಶುರುವಾಗುತ್ತೆ, ಆ ವಸ್ತುವಿನ ಬೆಲೆ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಕೊನೆಗೆ ಎಲ್ಲದೂ ಕೂಡ ಪ್ರಾಪ್ತಿ ಆಗುತ್ತೆ, ಅದೇನು ಹೆದರುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳಿದ್ದು ಮನುಷ್ಯನ ಜೀವನದಲ್ಲಿ ಇಂತಹ ಒಂದು ಸಂದರ್ಭ ಉಂಟಾಗಬೇಕು ಅಂತ. ಅವಾಗಲೇ ತಾನೇ ಅದಕ್ಕೆ ಜೀವನಕ್ಕೆ ಒಂದು ಅರ್ಥ ಅಂತ ಹೇಳುವಂಥದ್ದು ಇರುವಂಥದ್ದು. ಈ ಹಿಂದೆನೇ ಹೇಳಿದ್ನಲ್ಲ, ಬಾಳೆ ಎಲೆಯಲ್ಲಿ ಎಲ್ಲ ರೀತಿಯಾದಂತಹ ಪದಾರ್ಥಗಳು ಬೇಕು. ಬರೀ ಸಿಹಿ ಒಂದೇ ಹಾಕಿದರೆ ತಿನ್ನಕ್ಕಾಗಲ್ಲ ಜೀವನದಲ್ಲಿ, ಅದು ಮಜಾನೇ ಇರೋದಿಲ್ಲ. ಅದ್ರ ಜೊತೆ ಬೇರೆ ಬೇರೆ ಪದಾರ್ಥಗಳಿರುವಾಗ ಮಧ್ಯೆ ಅದನ್ನು ತಿಂದವಾಗ ಅದಕ್ಕೊಂದು ರುಚಿ ಬರುತ್ತೆ. ಅದೇ ರೀತಿಯಾಗಿ ಜೀವನ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ, ಏನು ಸಮಸ್ಯೆ ಇಲ್ಲ ಅಂಥೇಳಿ ಅನಿಸ್ಬಿಟ್ರೆ ಮನುಷ್ಯಂಗೆ ಅವಾಗ ಏನಾಗುತ್ತೆ ಹೇಳಿ, ಸೌಕರ್ಯಗಳು ಹೆಚ್ಚಾದಂಗೂ ಅವನ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ. ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ಭಾವನೆ ಮನುಷ್ಯನಿಗೆ ಬಂದ್ಬಿಡುತ್ತೆ. ಅದು ಮನುಷ್ಯನಿಗೆ ಬರಬಾರ್ದು. ಅದಕ್ಕೆ 7.5 ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬರಲೇಬೇಕಾಗುತ್ತೆ ಜೀವನದಲ್ಲಿ. ಅದು ಕೆಟ್ಟದಲ್ಲ, ಮನುಷ್ಯನಿಗೆ ಒಳ್ಳೆಯದನ್ನೇ ಮಾಡುತ್ತೆ, ಮನುಷ್ಯನ ತಪ್ಪುಗಳನ್ನು ಅದು ತಿದ್ದುತ್ತೆ. ಹಾಗಾಗಿ ಇದಿಷ್ಟು ವಿಚಾರ, ಈ 7.5 ಅಂತ ಹೇಳಿ ಅದು ಇಷ್ಟೇ, ಬೇರೆ ಏನು ಕೂಡ ಇಲ್ಲ. ಹಾಗಾಗಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ನಾವು ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಫಲಪ್ರಾಪ್ತಿಯಾಗುತ್ತೆ? ಮೊದಲು 2.5 ವರ್ಷ ಶನಿಗ್ರಹ ನಿಮಗೆ ದ್ವಾದಶ ಭಾವ 12ನೇ ಮನೆಯಲ್ಲಿ ಇರುತ್ತಲ್ಲ, ಯಾವ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು ಅದನ್ನು ನೋಡೋಣ. ನಿತ್ಯ ಸಂವಾದ ದಾರಿದ್ರ್ಯಂ ದ್ವಾದಶಸ್ಥೋ ಯದಾ ಶನಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನಿತ್ಯ ಸಂವಾದ, ಒಂದಷ್ಟು ಗಲಾಟೆಗಳು, ಪ್ರತಿದಿನ ಗಲಾಟೆಗಳು, ಜೊತೆಗಿರುವಂತಹ ವ್ಯಕ್ತಿಗಳು ಆಗಿರಬಹುದು, ಅವ್ರ ಜೊತೆ ಎಲ್ಲ ಒಂದಷ್ಟು ಗಲಾಟೆಗಳು, ಮನೆಯಲ್ಲಾಗಿರಬಹುದು ಒಂದಷ್ಟು ಗಲಾಟೆಗಳು, ಈ ಥರದ್ದು ಉಂಟಾಗುತ್ತೆ. ಇದು ಆಗಬೇಕು ಮನುಷ್ಯನ ಜೀವನದಲ್ಲಿ. ಯಾಕೆಂದರೆ ಇಷ್ಟು ದಿನ ಏನಾಗ್ತಿತ್ತು ಹೇಳಿ, ಸುತ್ತಮುತ್ತ ಇರುವಂತಹ ಜನಗಳೆಲ್ಲ ನಿಮ್ಮನ್ನು ಸಿಕ್ಕಾಪಟ್ಟೆ ಹೊಗಳುತ್ತಿದ್ರು. ನೀನು ಇಂದ್ರ, ನೀನು ಚಂದ್ರ, ನಿನ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ಆಕಾಶಕ್ಕೆ ಬೇಕಾದ ದೋಟಿ ಹಾಕಿ ಚಂದ್ರನನ್ನೇ ಕೆಳಗೆ ಎಳಿತಿ, ಅಷ್ಟೊಂದು ನಿನಗೆ ಸಾಮರ್ಥ್ಯ ಇದೆ, ನೀನೇ ದೇವರು ಅಂಥೇಳಿ ನಿಮ್ಮ ಸುತ್ತಮುತ್ತ ಇದ್ದಂತಹ ಎಲ್ಲ ಜನಗಳು ಇಲ್ಲಿವರೆಗೆ ನಿಮ್ಗೆ ಹೇಳ್ತಿದ್ರಲ್ಲ, ಅವರೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಅಪ್ರಯೋಜಕ, ನೀನು ಅಯೋಗ್ಯ ಇತ್ಯಾದಿಯಾಗಿ ಅಷ್ಟೊಂದು ನಿಮ್ಮನ್ನ ಹೊಗಳುತ್ತಾ ಇದ್ದಂತಹ ಜನಗಳೇ ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾರೆ. ದಿನವೂ ಕೂಡ ಗಲಾಟೆಗಳು ಇತ್ಯಾದಿಗಳು ನಡೆಯುತ್ತೆ. ನೋಡಿ, ಇದು ನೀವು ಕೆಟ್ಟದಾಗಿ ಭಾವಿಸುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೂ ಕೂಡ ನಾನು ಒಂದು ಮಾತನ್ನು ಹೇಳ್ತೀನಿ. ಈ ಮಾತನ್ನ ನೀವು ಈ 2.5 ವರ್ಷಗಳ ಕಾಲ ನೆನ್ಪಿಟ್ಕೊಬೇಕು. ಯಾವುದನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ ಅಂತ ಹೇಳೋದ್ರ ಮೇಲೆ ಅದು ಪರಿಣಾಮ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈಗ ಇದೇ ಮಾತು ಯಾರೋ ನಿಮ್ಮ ಬಗ್ಗೆ ಈ ಥರ ಹೇಳಿದಂತಹ ಸಂದರ್ಭದಲ್ಲಿ, ಅಯ್ಯೋ ಅವನು ನನಗೆ ಈ ಥರ ಹೇಳ್ಬಿಟ್ಟ, ನನ್ನ ಕೈಯಿಂದ ಏನು ಕೂಡ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿ ಹೇಳ್ದ. ಹೌದು, ನನ್ನ ಕೈಯಿಂದ ಏನು ಕೂಡ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿ ನೀವು ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಗೀತು. ಈ 7.5 ಅದನ್ನು ಮಾಡುವುದಕ್ಕೆ ಹೋಗಬಾರ್ದು. ಮೊದಲನೇದಾಗಿ ಧೈರ್ಯ ಬೇಕು. ಅವನು ನನಗೆ ಈ ಥರ ಹೇಳ್ದಲ್ವಾ, ನನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳಿ ಹೇಳ್ದಲ್ವಾ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳುವಂಥ ಧೈರ್ಯ ಬೇಕು ಮನುಷ್ಯನಿಗೆ. ಆ ಧೈರ್ಯ ಇದ್ದರೆ ಈ 7.5 ಅವನ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಆ ಧೈರ್ಯ ಇಲ್ಲ, ಅವನು ನನಗೆ ನನ್ನ ಕೈಯಿಂದ ಏನು ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ದ, ಹೌದು ಅಂತ ಹೇಳಿ ಅದನ್ನು ಒಪ್ಕೊಂಡು ಕುತ್ಕೊಂಡ್ಬಿಟ್ರೆ ಮಾತ್ರ ಅದೇನು ಹೇಳಿ ಜೀವನ ಮುಗೀತು ಅಂತ ಹೇಳಿ ಅರ್ಥ.
ಆ ಧೈರ್ಯ ಬೇಕು. ಆ ಧೈರ್ಯ ಇದ್ರೆ ಈ 7:30 ಒಳ್ಳೆಯ ಸಮಯ. ಅದನ್ನೇ ನಾನು ಹೇಳ್ತಿರುವಂಥದ್ದು. ಒಂದು ಮಾತನ್ನು ಹೇಳಿರ್ತೀನಿ, ಇದನ್ನು ಕೂಡ ನೀವು ಈ 2.5 ವರ್ಷಗಳ ಕಾಲ ನೆನ್ಪಿಟ್ಕೊಬೇಕು. ಯಾಕಂದರೆ ನಿತ್ಯ ಸಂವಾದ, ಗಲಾಟೆಗಳು, ಈ ಥರದ್ದು ಮಾತುಗಳೆಲ್ಲ ಬರುತ್ತಲ್ಲ. ಒಂದು ಸಲ ಒಂದು ಕತ್ತೆ, ಒಬ್ಬ ಯಜಮಾನ ಇದ್ದಂತೆ, ಅವನ ಹತ್ರ ಒಂದು ಕತ್ತೆ ಇತ್ತಂತೆ. ಆ ಕತ್ತೆ ಹತ್ರ ಎಲ್ಲ ಕೆಲಸವನ್ನು ಕೂಡ ಮಾಡಿಸ್ಕೊಳ್ತಿದ್ದ. ಆ ಕತ್ತೆ ಒಂದು ದಿವಸ ಒಂದು ದೊಡ್ಡ ಹೊಂಡ ಇತ್ತಂತೆ, ಆ ಹೊಂಡಕ್ಕೆ ಬಂದು ಬಿದ್ದು ಬಿಡ್ತು. ಯಜಮಾನ ಅದನ್ನ ಎಲ್ಲ ಕಡೆ ಹುಡ್ಕೊಂಬಂದ. ಅವ್ನು ನೋಡ್ದ ಕತ್ತೆ ಕೆಳಗಡೆ ಹೊಂಡದಲ್ಲಿದೆ. ಅವನು ಯೋಚನೆ ಮಾಡಿದ, ಕತ್ತೆಗೆ ಹೇಗೋ ವಯಸ್ಸಾಗಿದೆ, ಈ ಹೊಂಡದಿಂದ ಇನ್ನು ಈ ಕತ್ತೆನ ತೆಗೆಸ್ಬೇಕು ಅಂದರೆ ಒಂದು 4 ಜನನ ಕಳಿಸ್ಬೇಕು, ಅದಕ್ಕೆ ಮತ್ತೆ ದುಡ್ಡು ಬೇಕಾಗುತ್ತೆ, ಒಂದಷ್ಟು ದುಡ್ಡೆಲ್ಲ ಖರ್ಚಾಗುತ್ತೆ. ಅಷ್ಟೆಲ್ಲ ಮಾಡಿ ತೆಗ್ಸಿದ್ರು ಕೂಡ ಇದು ವಯಸ್ಸಾಗಿರೋ ಕತ್ತೆ, ಇದೇನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ದ. ಇನ್ನೇನು ಮಾಡೋದಪ್ಪ, ಇಲ್ಲೇ ಬಿಟ್ಟು ಹೋದ್ರೆ ಊರಿನ ಜನ ಎಲ್ಲ ಬಂದು ನಂಗೆ ಹೇಳ್ತಾರೆ, ನಿಮ್ಮ ಕತ್ತೆ ಅಲ್ಲಿ ಬಿದ್ದಿದೆ, ಅಲ್ಲಿ ನಿಮ್ಮ ಕತ್ತೆ ಆ ಹೊಂಡದಲ್ಲಿ ಬಿದ್ದಿದೆ ಅಂತ. ಅವಾಗ ತೆಗೆಸ್ತೇ ಇರೋದಕ್ಕಾಗೋದಿಲ್ಲ, ತೆಗ್ಸಿದ್ರೆ ಲಾಸು. ಏನು ಮಾಡೋಣ, ಒಂದು ಕೆಲಸ ಮಾಡ್ತೀನಿ, ಹೆಂಗೋ ಇಲ್ಲಿ ಮಣ್ಣಿದೆಯಲ್ಲ, ಇಲ್ಲೇ ಮುಚ್ಚಿಬಿಡ್ತೀನಿ ಅಂತ ಹೇಳಿ ಹೆಂಗೋ ಕತ್ತೆ ಕೆಳಗಡೆ ಹೊಂಡದಲ್ಲಿ ನಿಂತ್ಕೊಂಡಿತ್ತಲ್ಲ, ಇವನ್ ಮೇಲ್ಗಡೆಯಿಂದ ಕಲ್ಲು ಮಣ್ಣು ಎಲ್ಲ ಹಾಕೋದಕ್ಕೆ ಶುರು ಮಾಡಿದ್ದಂತೆ. ಆ ಕತ್ತೆ ಏನು ಮಾಡ್ಬೇಕು ಹೇಳಿ ಈ ಸಂದರ್ಭದಲ್ಲಿ? ಕತ್ತೆ ಮುಗೀತು, ಇವನು ನನ್ನ ಮೇಲೆ ಮಣ್ಣು ಹಾಕ್ತಿದ್ದಾನೆ, ಮುಗೀತು ಅಂತ ಹೇಳ್ಕೊಂಡು ಅದಲ್ಲೇ ನಿಂತ್ಕೊಂಡ್ಬಿಟ್ರೆ ಅದಲ್ಲೇ ಅದ್ರ ಕತೆ ಮುಗೀತು ಅಂತ. ಆದರೆ ಆ ಕತ್ತೆ ಆ ಥರ ಮಾಡಲಿಲ್ಲ. ಏನು ಮಾಡ್ತು, ಅವ್ನು ಮಣ್ಣು ಹಾಕಿದ್ನ, ಒಂದು ಸ್ವಲ್ಪ ಮಣ್ಣು ಹಾಕಿದ್ನ, ಆ ಮಣ್ಣು ಮೇಲೆ ಬಂದು ನಿಂತ್ಕೊಂತು. ಅವ್ನು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿದ್ನ, ಅದ್ರ ಮೇಲೆ ಮತ್ತೆ ಹತ್ತಿ ನಿಂತ್ಕೊಂತು. ಆ ಥರ ಅವ್ನು ಮಣ್ಣು ಹಾಕ್ತಾ ಬಂದಂಗೂ ಜಾಗ ಮೇಲ್ ಬರ್ತಾ ಶುರುವಾಯ್ತಲ್ಲ, ಅದು ಮೇಲಿಂದ ಅದು ಮೇಲಕ್ಕೆ ಬಂದ್ಬಿಡ್ತು. ಹಾಗೆ ಮನುಷ್ಯ ಕೂಡ ತನಗೆ ಬರುವಂತಹ ಸವಾಲುಗಳನ್ನು ಸ್ವೀಕರಿಸಿ ಅದನ್ನು ತನ್ನ ಅವಕಾಶವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಯಾರೋ ಒಬ್ಬರು ವ್ಯಕ್ತಿ ಗಲಾಟೆಗಳೆಲ್ಲ ಆಗುತ್ತೆ, ಈ ಥರವಾಗಿ ಮಾತನಾಡಿದಂತಹ ಪಕ್ಷದಲ್ಲಿ ನಿನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ನೀವು ಸವಾಲಾಗಿ ಸ್ವೀಕರಿಸಬೇಕೇ ಹೊರತು ಈ ಥರದ ಮಾತುಗಳು ಬಂದಂತಹ ಸಂದರ್ಭದಲ್ಲಿ ಅವನು ಹೇಳ್ದ ನನ್ನ ಕೈಯಿಂದ ಆಗೋದಿಲ್ಲ, ನನ್ನ ಕೈಯಿಂದ ಆಗದೇ ಇಲ್ಲ ಅಂತ ಹೇಳಿ ಕುತ್ಕೊಳ್ಳುವಂಥದ್ದಲ್ಲ. ಇದನ್ನು ಮೊದಲು ನೀವು ತಿಳ್ಕೊಬೇಕು. ಈ 2.5 ವರ್ಷದಲ್ಲಿ ಇಂಥದ್ದಾಗೋದಕ್ಕೆ ಅತಿ ಹೆಚ್ಚು ಅವಕಾಶ ಅಂತ ಹೇಳೋದು ಇರುತ್ತೆ. ಹಾಗಾಗಿ ಮೊದಲನೇದಾಗಿ ಆತ್ಮವಿಶ್ವಾಸ ಇರಬೇಕು. ಎರಡನೇದಾಗಿ ಈ ಒಂದು 2.5 ವರ್ಷದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ನೋಡಿ. ಹಾಗಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಜೋಪಾನವಾಗಿರಬೇಕು. ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ, ನೀವು ಸುಮ್ಮನೆ ಹಣವನ್ನು ಎಲ್ಲೆಲ್ಲೋ ವಿನಿಯೋಗವನ್ನು ಮಾಡುವಂಥದ್ದು ಅಂಥದ್ದನ್ನು ಮಾಡುವುದಕ್ಕೆ ಹೋಗಬಾರ್ದು. ಅಂದರೆ ದುಂದು ವೆಚ್ಚವನ್ನು ಮಾಡುವಂಥದ್ದು, ನಿಮಗೆ ಅವಶ್ಯಕತೆ ಇರುವುದಿಲ್ಲ ಆದರೂ ಕೂಡ ಆ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಹಣ ಹಾಕುವಂಥದ್ದು ಅಂಥದ್ದನ್ನು ಮಾಡುವುದಕ್ಕೆ ಹೋಗಬಾರ್ದು. ಮತ್ತು ಯಾರಿಗೋ ಸಾಲವನ್ನು ಕೊಡುವಂಥದ್ದಾಗಲಿ ಇಂಥದ್ದನ್ನೆಲ್ಲ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಇನ್ನು 2.5 ವರ್ಷಗಳ ಕಾಲ ಒಟ್ಟಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರವನ್ನು ಮಾಡುವಾಗ ನೀವು ಅತ್ಯಂತ ಜೋಪಾನವಾಗಿ ಇರಬೇಕಾಗತ್ತೆ. ಇವು 2 ವಿಚಾರದಲ್ಲಿ ನೀವು ಇನ್ನು 2.5 ವರ್ಷಗಳ ಕಾಲ ಅತ್ಯಂತ ಜೋಪಾನವಾಗಿರ್ಬೇಕಾಗತ್ತೆ. ಅಷ್ಟೇ. ನಾನು ಹೇಳಿದ್ನಲ್ಲ, ಇದು ಒಂದು ರೀತಿ ಒಳ್ಳೆಯ ಸಮಯವೇ. ಏನು ಗೊತ್ತಾ ತಾತ್ಪರ್ಯ, ನೀವು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ನಾನು ಹೇಳಿದ್ನಲ್ಲ, ಇದನ್ನು ಆತ್ಮವಿಶ್ವಾಸದಿಂದ ಈ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ರೆ ಇದಷ್ಟು ಒಳ್ಳೆಯ ಸಮಯ ಅಂತ ಹೇಳುವಂಥದ್ದು ಯಾವುದೂ ಕೂಡ ಇಲ್ಲ. ಇದಿಷ್ಟು ಕೂಡ ಈಗ ಇದರಿಂದ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಈಗ ನಾನು ನಿಮಗೆ ಇನ್ನೂ ಕೂಡ ಸರಳವಾಗಿ ಕೆಲವೊಂದು ಪರಿಹಾರವನ್ನು ಹೇಳ್ಕೊಡ್ತೀನಿ. ಆ ಪರಿಹಾರವನ್ನು ನೀವು ಮಾಡ್ಕೊಂಡ್ರಂತೂ ನಿಮ್ಗೆ ಅವಾಗ ಅತಿ ಹೆಚ್ಚು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದೇ ಇಲ್ಲ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾವು ಯೋಚನೆ ಮಾಡಬೇಕು, ಯಾವಾಗ ಹೇಳಿ, ಸಮಸ್ಯೆ ಇದೆ ಆದರೆ ಅದಕ್ಕೆ ಪರಿಹಾರನೇ ಇಲ್ಲ. ಹಾಗಿದ್ರೆ ನಮ್ಗೀಗ ಯಾವುದೋ ಒಂದು ದೊಡ್ಡ ರೋಗ ಬಂದುಬಿಟ್ಟಿದೆ, ಅದಕ್ಕಿನ್ನೂ ಈ ಪ್ರಪಂಚದಲ್ಲಿ ಔಷಧಿನೇ ಕಂಡು ಹಿಡಿದಿಲ್ಲ. ಅವಾಗ ನಾವು ತಲೆ ಕೆಳಗಡೆ ಹಾಕ್ಕೊಂಡು ಯೋಚನೆ ಮಾಡಬೇಕು, ನಂಗೆ ಇಂಥ ದೊಡ್ಡ ರೋಗ ಬಂದುಬಿಡ್ತಲ್ಲಪ್ಪ ದೇವರೇ, ಇದಕ್ಕೆ ಔಷಧಿನೇ ಇಲ್ಲಲ್ಲ, ನನಗೆ ಯಾಕೆ ಇಂಥ ರೋಗ ಬಂತು ಅಂತ ಹೇಳಿ ಯೋಚನೆ ಮಾಡಬೇಕು. ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಟು ಯಾವುದೋ ಒಂದು ಜ್ವರ ಬಂತು ಅಂತ ಹೇಳಿ ಆದ ಪಕ್ಷದಲ್ಲಿ ಅಯ್ಯೋ ದೇವರೇ ನಂಗೆ ಜ್ವರ ಬಂದುಬಿಡ್ತಲ್ಲ ಅಂಥೇಳಿ ಯಾರಾದರೂ ಅದೇನು ಅಂತ ಒಂದು ದೊಡ್ಡ ವಿಷಯನ ಅದು? ಯಾಕೆ ಹೇಳಿ, ಅದಕ್ಕೆ ಮಾತ್ರೆಗಳಿದ್ದಾವೆ, ಔಷಧಿಗಳಿದ್ದಾವೆ, ಅದನ್ನು ತಗೊಂಡ್ರೆ 4 ದಿವಸಕ್ಕೆ ಸರಿಯಾಗಿ ಹೋಗುತ್ತೆ. ಹಾಗೆ ಈ 7.5 ಕೂಡ ಇದೇನು ಪರಿಹಾರವೇ ಇಲ್ಲದಂತಹ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದ್ರೆ ಅವಾಗ ನೀವು ತಲೆ ಮೇಲೆಲ್ಲ ಕೈ ಇಟ್ಕೊಂಡು ಯೋಚನೆ ಮಾಡೋದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ಆ ಪರಿಹಾರವನ್ನು ಮಾಡ್ಕೊಂಡ್ರೆ ಅವಾಗ ಅತಿ ಹೆಚ್ಚು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಏನು ಹೇಳಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗೋಣ. ಧೇನು ಶಂಖೋರುಣ ರುಚಿರುಷಃ ಕಾಂಚನಂ ಪೀತವಸ್ತ್ರಂ ಶ್ವೇತಶ್ಚಾಶ್ವಸುರಭಿರಸಿತ ಕೃಷ್ಣಲೋಹಂ ಮಹಾಜಃ ಸೂರ್ಯಾದೀನಾಂ ಮುನಿಭಿರುದಿತ ದಕ್ಷಿಣಾಸ್ತು ಗ್ರಹಾಣಾಂ ಸ್ನಾನೈರ್ದಾನೈರ್ಹವನ ಬಲಿಭಿಃ ತತ್ಸ ತುಷ್ಯಂತಿ ಯಸ್ಮಾತ್ ಅಂತ ಹೇಳಿರುವಂಥದ್ದು.
ಇಲ್ಲಿ ಪ್ರಕೃತವಾಗಿ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ರೀತಿಯಾದಂತಹ ಪರಿಹಾರವನ್ನು ಹೇಳ್ತಾ ಬಂದಿದ್ದಾರೆ. ಉದಾಹರಣೆಗೆ ಈಗ ಸೂರ್ಯಗ್ರಹ ಅದು ಉತ್ತಮವಾಗಿ ಸ್ಥಿತವಾಗಿಲ್ಲ, ಅದರಿಂದ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿ, ಈ ರೀತಿಯಾಗಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಹೇಳ್ತಾ ಬಂದಿದ್ದಾರೆ. ಪ್ರಕೃತವಾಗಿ ನಮಗೆ ಬೇಕಾಗಿರುವಂಥದ್ದು ಏನು ಹೇಳಿ, ಈಗ ಶನಿಗ್ರಹದ ವಿಚಾರವನ್ನು ಹೇಳುವಂತಹ ಸಂದರ್ಭದಲ್ಲಿ ಸುರಭಿಹಿ ಅಸಿತ ಅಂತ ಹೇಳಿರುವಂಥದ್ದು. ಅಂದರೆ ಕೃಷ್ಣವರ್ಣದ ಕಪ್ಪು ಬಣ್ಣದ ಹಸುವನ್ನು ದಾನ ಕೊಡಬೇಕು, ಗೋದಾನವನ್ನು ಮಾಡಬೇಕು, ಕಪ್ಪು ವರ್ಣದ ಗೋವನ್ನು ದಾನವನ್ನಾಗಿ ಕೊಡಬೇಕು ಅಂತ ಹೇಳಿರುವಂಥದ್ದು. ನಿಮ್ಮ ಕೈಯಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಯಾರು ಗೋವುಗಳನ್ನು ಸಾಕ್ತಾರೋ ಅವರಿಗೆ ಕಪ್ಪು ಬಣ್ಣದ ಗೋವನ್ನು ದಾನವನ್ನಾಗಿ ಕೊಡುವಂಥದ್ದು ಉತ್ತಮ. ಸ್ವಾಮಿ, ಇಷ್ಟೊಂದು ದೊಡ್ಡ ಪರಿಹಾರವನ್ನು ಹೇಳಿಬಿಟ್ರೆ ನಾವು ಹೇಗೆ ಮಾಡುವುದು? ಗೋದಾನವನ್ನೆಲ್ಲ ಮಾಡುವಷ್ಟು ಸಾಮರ್ಥ್ಯ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಅವ್ರಿಗೆ ಏನು ಮಾಡ್ಬೇಕು ಹೇಳಿ? ಕನಿಷ್ಠ ಪಕ್ಷ ಯಾರು ಗೋವನ್ನು ನೋಡಿಕೊಳ್ತಾ ಇರ್ತಾರಲ್ವಾ, ಯಾರೋ ಮನೆಯಲ್ಲಿ ಗೋವನ್ನು ಸಾಕ್ತಾ ಇರ್ತಾರಲ್ವಾ, ಆ ವ್ಯಕ್ತಿಗಳಿಗೆ ಗೋವಿಗೆ ಬೇಕಾದಂತಹ ಆಹಾರವನ್ನು ಕೊಡಬೇಕು. ಒಂದು ತಿಂಗಳಿಗೆ ಗೋವಿಗೆ ಬೇಕಾಗುವಂತಹ ಆಹಾರ ಆಗಿರಬಹುದು, ಅಥವಾ ನಿಮ್ಮ ಕೈಯಿಂದ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು, ಅಥವಾ ಒಂದು ವಾರಕ್ಕೆ ಆ ಗೋವಿಗೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ಆಹಾರವನ್ನು ಕೊಡುವಂಥದ್ದಾಗಲಿ, ಅಷ್ಟಾದರೂ ಒಂದು ಗೋ ಸೇವೆ ಅಂತ ಹೇಳುವಂಥದ್ದು ಮಾಡಬೇಕು. ಅದು ಕೂಡ ಆಗುವುದಿಲ್ಲ ಸ್ವಾಮಿ ನಮ್ಮ ಕೈಯಿಂದ, ಅದು ಕೂಡ ಒಂಚೂರು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಮನೆ ಎದುರುಗಡೆ ಎಲ್ಲ ಗೋವುಗಳು ಸಿಗ್ತಾವಲ್ಲ, ಆ ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ಇದು ಮಾಡ್ಬೋದಲ್ಲ. ಏನೋ ಬಾಳೆಹಣ್ಣಾಗಿರಬಹುದು, ಏನೋ ಒಂದು ಆಹಾರವನ್ನು ಕೊಡುವಂಥದ್ದು, ಗೋವುಗಳಿಗೆ ಆಹಾರವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟೇ, ಗೋ ಸೇವೆಯನ್ನು ನೀವು ಮಾಡಬೇಕು. ಇದು ಶಾಸ್ತ್ರದಲ್ಲೇ ಹೇಳಿರುವಂತಹ ಒಂದು ಪರಿಹಾರ. ಗೋವಿನಲ್ಲಿ ಎಲ್ಲ ದೇವತೆಗಳು ಕೂಡ ಸ್ಥಿತವಾಗಿ ಇರ್ತಾರೆ. ಹಾಗಾಗಿ ಗೋವಿನ ಒಂದು ಸೇವೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನೀವು ಅಷ್ಟು ದೇವತೆಗಳ ಒಂದು ಸೇವೆಯನ್ನು ಮಾಡಿದಂತಹ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಶನಿಗ್ರಹದ ವಿಚಾರದಲ್ಲಿ ಇದನ್ನು ಹೇಳಿರುವಂಥದ್ದು. ಗೋದಾನವನ್ನು ಮಾಡಬೇಕು, ಆಗಲಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಗೋವಿನ ಸೇವೆಯನ್ನು ಮಾಡಿ. ನಿಮಗೆ ಎಷ್ಟು ಸಾಮರ್ಥ್ಯ ಇದೆಯೋ, ಯಾವ ರೀತಿಯಾಗಿ ನಿಮಗೆ ಸೇವೆಯನ್ನು ಮಾಡುವಂತಹ ಸಾಮರ್ಥ್ಯ ಇದೆಯೋ ಆ ರೀತಿಯಾಗಿ ನೀವು ಗೋ ಸೇವೆಯನ್ನು ಮಾಡಿ. ಅದರಿಂದಾಗಿ ನಿಮಗೆ ಈ ಶನಿಗ್ರಹದಿಂದ ಉಂಟಾಗುವಂತಹ ದೋಷಗಳು ಉಂಟಾಗುವುದಿಲ್ಲ, ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಹಾಗಾಗಿ ಸಾಡೆ ಸಾತಿನ ವಿಚಾರದಲ್ಲಿ ಇಷ್ಟನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತಿಲ್ಲಿ ಮುಖ್ಯವಾಗಿ ಹೇಳಿರುವಂಥದ್ದು ಕಪ್ಪು ವರ್ಣದ ಗೋವಿನ ದಾನವನ್ನು ಮಾಡಬೇಕು ಅಥವಾ ಕಪ್ಪು ವರ್ಣದ ಗೋವಿನ ಸೇವೆಯನ್ನು ಮಾಡಬೇಕು ಅಂತ. ಆದಷ್ಟು ನೀವು ಕಪ್ಪು ವರ್ಣದ ಗೋವಿನ ಸೇವೆಯನ್ನು ಮಾಡುವಂಥದ್ದೇ ಉತ್ತಮ. ಆದರೆ ಇಲ್ಲೊಂದು ವಿಚಾರ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಈ ರೀತಿಯಾಗಿ, ಆದರೆ ನಾವು ಯಾವಾಗಲೂ ಕೂಡ ತಾತ್ಪರ್ಯವನ್ನು ಗ್ರಹಣ ಮಾಡಬೇಕು. ನಾನು ನೋಡಿದ್ದೀನಿ ಒಂದ್ಸಲ ಏನಾಯಿತು ಅಂತ ಹೇಳಿದರೆ, ಇದೇ ಥರವಾಗಿ ಯಾರೋ ಒಬ್ಬರು ಹೇಳಿದ್ರು, ನೀವು ಈ ವರ್ಣದ ಒಂದು ಗೋವಿನ ಒಂದು ಸೇವೆಯನ್ನು ಮಾಡಿ ಅಂಥೇಳಿ ಹೇಳಿದರು. ಯಾರೋ ಹೇಳಿದ್ರು, ಅವರು ಕೂಡ ಅದೇ ಥರ ಮಾಡ್ತಾ ಇದ್ರು. ಆದರೆ ಅವ್ರ ಸ್ವಭಾವ ಯಾವ ರೀತಿಯಾಗಿತ್ತು ಅಂತ ಹೇಳಿ, ಅದು ಕಪ್ಪು ಬಣ್ಣದ ದನ ಬಂದರೆ ಮಾತ್ರ ನಾನು ಅದಕ್ಕೆ ಆಹಾರವನ್ನು ಕೊಡ್ತೀನಿ, ಇನ್ನು ಬೇರೆ ಬಣ್ಣದ ದನ ಬಂದರೆ ನಾನು ಅದನ್ನು ಓಡಿಸ್ತೀನಿ ಅಂತ ಹೇಳುವ ಹಾಗೆ ವ್ಯವಹಾರವನ್ನು ಮಾಡ್ತಿದ್ರು. ನೋಡಿ, ನೀವು ಈ ರೀತಿಯಾದಂತಹ ತಪ್ಪನ್ನು ಮಾಡುವುದಕ್ಕೆ ಹೋಗಬೇಡಿ. ನೀವು ಕಪ್ಪು ವರ್ಣದ ಗೋವಿನ ಸೇವೆಯನ್ನು ಮಾಡಿ ಅಥವಾ ಗೋದಾನವನ್ನು ಮಾಡಿ, ಅದು ಇಲ್ಲಿ ಹೇಳಿರುವಂಥದ್ದು ಅದು ಒಳ್ಳೆಯದೇ, ಅದಕ್ಕೆ ಅವಕಾಶ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ. ಆದರೆ ಅದ್ರ ಪಕ್ಕದಲ್ಲೇ ಇನ್ನೊಂದು ದನ ನಿಂತ್ಕೊಂಡಿದೆ, ಇನ್ನೊಂದು ಹಸು ಅದ್ರ ಪಕ್ಕದಲ್ಲೇ ನಿಂತ್ಕೊಂಡಿದೆ, ಅದಕ್ಕೆ ಆಹಾರ ಕೊಡೋದಿಲ್ಲ, ನಾನು ಸ್ವಾರ್ಥಿ, ನಂಗೆ ಒಳ್ಳೇದಾಗಬೇಕು. ಇದು ಗುರುಗಳು ಹೇಳಿದರೆ ಕಪ್ಪು ಬಣ್ಣದ ದನಕ್ಕೆ ಮಾತ್ರ ನೀವು ಏನು ಆಹಾರನ ಕೊಡಿ ಅಂಥೇಳಿ, ಇನ್ನೊಂದು ಬೇರೆ ಬಣ್ಣ ನಿಂತ್ಕೊಂಡಿದೆ ನಾನು ಕೊಡೋದಿಲ್ಲ ಅಂಥೇಳಿ ಅದನ್ನು ಹೊಡೆದು ಓಡಿಸೋದಲ್ಲ. ಯಾಕೆಂತ ಹೇಳಿದರೆ ನಾನು ಇಂಥದ್ದನ್ನೆಲ್ಲ ನೋಡಿದ್ದೀನಿ, ಇಂಥ ಪರಿಹಾರವನ್ನೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ. ನೀವು ಶಾಸ್ತ್ರದಲ್ಲಿ ಕಪ್ಪು ವರ್ಣದ ಗೋವಿನ ಸೇವೆ ಮಾಡಬೇಕು ಅಥವಾ ಗೋದಾನವನ್ನು ಕೊಡಬೇಕು ಅಂತ ಹೇಳಿ ಹೇಳಿರುವಂಥದ್ದು ಹೌದು, ಅದನ್ನು ಮಾಡಬೇಕು. ಆದರೆ ಅದು ನಿಮ್ಗೆ ಸಿಗಲಿಲ್ಲ ಅಂತ ಹೇಳಿ ಆದರೆ ಉಳಿದಂತಹ ಗೋವುಗಳಿಗೂ ಕೊಡುವಂಥದ್ದು, ಅಥವಾ ಅದು ಒಂದೇ 10 ಗೋವು ನಿಂತ್ಕೊಂಡಿರುವಂತಹ ಸಂದರ್ಭದಲ್ಲಿ ಅದು ಒಂದಕ್ಕೆ ತಾಂಡೋಗಿ ಕೊಟ್ಟು ವಾಪಸ್ ಬರುವಂಥದ್ದಲ್ಲ. ಇದು ಮನುಷ್ಯತ್ವ ಅಲ್ಲ, ಮತ್ತು ಇದು ಶಾಸ್ತ್ರ ಸಮ್ಮತವಾಗಿರುವಂಥದ್ದು ಕೂಡ ಅಲ್ಲ. ಇದನ್ನು ನೀವು ತಿಳ್ಕೊಳ್ಳಿ. ಅಂದರೆ ಎಲ್ಲ ಗೋವುಗಳಿಗೂ ಕೂಡ ನೀವು ಆದಷ್ಟು ಸೇವೆಯನ್ನು ಮಾಡುವಂಥದ್ದು ಒಳ್ಳೆಯದು. ಯಾಕಂದರೆ ಈ ಥರ ಹೇಳಿದಂತಹ ಸಂದರ್ಭದಲ್ಲಿ ಈ ಥರವಾಗಿ ನಡೆದುಕೊಳ್ಳುವಂಥ ಜನಗಳು ಕೂಡ ಇರ್ತಾರೆ. ಹಾಗಾಗಿ ಇದನ್ನು ಕೂಡ ನಾನು ಬಿಡಿಸಿ ಹೇಳುವಂಥದ್ದು ನನ್ನ ಕರ್ತವ್ಯ ಆಗಿರುತ್ತೆ. ಇನ್ನು ಶನಿಗ್ರಹದ ವಿಚಾರದಲ್ಲಿ ನೀಚಾನಾಂ ಅನ್ನದಾನಂ ಸ್ಯಾತ್ ಅಂತ ಹೇಳಿರುವಂಥದ್ದು, ಅಂದರೆ ಮುಖ್ಯವಾಗಿ ಅನ್ನದಾನವನ್ನು ಮಾಡಬೇಕು. ಅನ್ನದಾನವನ್ನು ಎಲ್ಲಿ ಮಾಡುವಂಥದ್ದು? ಆದಷ್ಟು ವೃದ್ಧಾಶ್ರಮದಲ್ಲಿ ಇರಬಹುದು ಅಥವಾ ಅನಾಥಾಶ್ರಮದಲ್ಲಿ ಇರಬಹುದು. ಎಲ್ಲಿ ಅನ್ನದ ಒಂದು ಅವಶ್ಯಕತೆ ಇರುತ್ತೋ ಅಲ್ಲಿಗೆ ಆದಷ್ಟು ನೀವು ಅನ್ನದಾನವನ್ನು ಮಾಡುವಂಥದ್ದು.
ನೋಡಿ ಅಲ್ಲೇನು ಪೂರ್ತಿ ನೀವು ನಡೆಸಬೇಕು ಅಂತ ನಾನು ಹೇಳ್ತಿರುವಂಥದ್ದಲ್ಲ. ಈ ಥರ ಹೇಳಿದ ಕೂಡಲೇ ನಿಮ್ಗೆ ಅದೊಂದು ಸಂಶಯ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿಗೆ ಏನಾಗುತ್ತೋ, ನನ್ನ ಕೈಯಿಂದ 1 kg 1 ಮೂಟೆ ಅಕ್ಕಿ ಕೊಡೋದಕ್ಕೆ ಸಾಮರ್ಥ್ಯ ಇದೆ, ಕೊಟ್ಬಿಡಿ. ಅಥವಾ ಇಲ್ಲಪ್ಪ ನನ್ನ ಕೈಯಿಂದ ಒಂದು ದಿವಸದ ತರಕಾರಿಯನ್ನು ಕೊಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ, ಕೊಟ್ಬಿಡಿ. ಅಲ್ಲ ಅವ್ನು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಎಲ್ಲಿಗೆ ಈ ಒಂದು ಅನ್ನದ ಅವಶ್ಯಕತೆ, ಆಹಾರ ಪದಾರ್ಥದ ಒಂದು ಅವಶ್ಯಕತೆ ಇರುತ್ತೋ ಅಲ್ಲಿಗೆ ಅದನ್ನು ಕೊಡುವಂಥದ್ದು ಅತ್ಯಂತ ಉತ್ತಮ. ಅದನ್ನು ಕೂಡ ಶಾಸ್ತ್ರದಲ್ಲೇ ಹೇಳಿರುವಂಥದ್ದು. ಇವೆರಡು ಪರಿಹಾರವನ್ನು ನೀವು ಮುಖ್ಯವಾಗಿ ಮಾಡ್ಕೊಬೇಕಾಗತ್ತೆ. ಅವಾಗ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ ಈ ಸಾಡೆ ಸಾತಿನಿಂದಾಗಿ. ಇನ್ನೂ ಒಂದು ಪರಿಹಾರವನ್ನು ಹೇಳ್ಕೊಡ್ತೀನಿ. ಇದನ್ನು ನೀವು ಪ್ರತಿ ದಿವಸವೂ ಕೂಡ ತಪ್ಪದೇ ಮಾಡಬೇಕಾಗತ್ತೆ. ನಾನು ಒಂದು ಶ್ಲೋಕವನ್ನು ಹೇಳ್ತೀನಿ. ಇದೆಲ್ಲರಿಗೂ ಕೂಡ ಪ್ರಸಿದ್ಧಿ ಇರುವಂಥದ್ದೇ, ನಿಮಗೂ ಕೂಡ ಗೊತ್ತಿರುತ್ತೆ. ಅದು ಕೂಡ ಹೇಳುವಂಥದ್ದು ನನ್ನ ಕರ್ತವ್ಯ ಆಗಿರೋದ್ರಿಂದಾಗಿ ನಾನು ಇದನ್ನು ಹೇಳ್ತೀನಿ. ಕೆಳಗಡೆನೂ ಕೂಡ ಹಾಕಿರ್ತೀನಿ. ಈ ಶ್ಲೋಕವನ್ನು ಬರೆದಿಟ್ಕೊಳ್ಳಿ. ಇದನ್ನು ದಿನದಲ್ಲಿ ಒಂದು 10 ಬಾರಿಯಾದರೂ ಇದನ್ನು ಪಠನೆಯನ್ನು ಮಾಡುವಂಥದ್ದು ಒಳ್ಳೆಯದು. ಏನದು ಶ್ಲೋಕ? ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಅಂತ ಹೇಳುವಂಥ ಶ್ಲೋಕ. ಇದನ್ನ ಪ್ರತಿ ದಿವಸವೂ ಕೂಡ ಕನಿಷ್ಠ ಪಕ್ಷ ಒಂದು 10 ಬಾರಿಯಾದರೂ ನೀವು ಪಠನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಈ ಹಿಂದೆನೆ ನೋಡಿದ್ವಲ್ಲ, ಶನಿಗ್ರಹದಿಂದ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ತಾತ್ಪರ್ಯ ಏನು ಅಂತ ಹೇಳಿ ಆದರೆ, ಸಾಡೆ ಸಾತು ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದರೆ ಅದಕ್ಕೆ ಪರಿಹಾರವೂ ಕೂಡ ಇರೋದ್ರಿಂದಾಗಿ ನೀವು ಆ ವಿಚಾರದಲ್ಲಿ ಏನು ಕೂಡ ಹೆಚ್ಚಿಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಜಾತಕ ಇದೆಯಲ್ಲ, ಅದನ್ನ ಉತ್ತಮವಾದ ಜ್ಯೋತಿಷಿಗಳ ಸಮೀಪದಲ್ಲಿ ಒಂದು ಸಲ ತೋರಿಸಿಕೊಳ್ಳುವಂಥದ್ದು ಒಳ್ಳೆಯದು. ಅಂದರೆ ಈ ಸಾಡೆ ಸಾತು ನಿಮಗೆ ವೈಯಕ್ತಿಕವಾಗಿ, ಇದೀಗ ಎಲ್ಲ ಮೇಷರಾಶಿಯವರನ್ನು ಕುರಿತು ಹೇಳ್ತಾ ಇರುವಂಥದ್ದು, ನಿಮಗೆ ವೈಯಕ್ತಿಕವಾಗಿ ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅಥವಾ ವೈಯಕ್ತಿಕವಾಗಿ ನೀವು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಿಮ್ಮ ಸಮೀಪದಲ್ಲಿರುವಂತಹ ಜ್ಯೋತಿಷಿಗಳ ಸಮೀಪದಲ್ಲಿ ಒಂದ್ಸಲ ಹೋಗಿ ಅವರನ್ನು ಭೇಟಿ ಮಾಡಿ ಅವರಿಗೆ ನಿಮ್ಮ ಒಂದು ಜಾತಕವನ್ನು ತೋರಿಸ್ಕೊಂಡು ಆ ಒಂದು ವಿಚಾರವನ್ನು ಕೂಡ ಮಾಡಿಕೊಳ್ಳಿ. ಇದಿಷ್ಟನ್ನು ಮಾಡಿಕೊಂಡು ಇನ್ನು ಪ್ರತಿ ತಿಂಗಳು ಕೂಡ ನಾನು ಈ ಶನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪರಿಹಾರವನ್ನು ಹೇಳ್ತಾ ಬರ್ತೀನಿ, ಸಣ್ಣ ಪುಟ್ಟದು. ಅದನ್ನು ನೀವು ಮಾಡ್ಕೊಳ್ತಾ ಹೋದರೆ ಈ ಸಾಡೆ ಸಾತಿನಲ್ಲಿ ನಿಮಗೆ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಹಾಗಾಗಿ ಇದೇನು ಹೆದರುವಂತಹ ಅವಶ್ಯಕತೆ ಇಲ್ಲ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ನಾವು ಮೊದಲು ಎಲ್ಲ ಗ್ರಹದಿಂದ ಈ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡಿದ್ವಿ. ಅದಾದ್ಮೇಲೆ ಈ ಶನಿ ಗ್ರಹದಿಂದ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಇದು ಈ ತಿಂಗಳಿಗೂ ಅನ್ವಯಿಸುತ್ತೆ. ಇನ್ನು ಮುಂದೆ 7.5 ವರ್ಷದವರೆಗೂ ಸಾಡೆ ಸಾತಿದೆ. ಆದರೆ ನಾನೀಗ ಹೇಳಿರುವಂಥದ್ದು 2.5 ವರ್ಷದ ವಿಚಾರ. ದ್ವಾದಶ ಭಾವದಲ್ಲಿ ಶನಿ ಇರುವಾಗ ಏನೇನಾಗುತ್ತೆ ಅದನ್ನು ಕೂಡ ನೋಡಿದ್ವಿ, ಅದಕ್ಕೆ ಪರಿಹಾರವನ್ನು ಕೂಡ ನೋಡಿದ್ವಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ತಿಂಗಳಲ್ಲಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ನೀವು ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದಲ್ಲಿ ಒಂದು ಚೂರು ಹುಷಾರಾಗಿರಬೇಕು. ವಿದ್ಯಾರ್ಥಿಗಳಿಗೆ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಧ್ಯಮವಾಗಿದೆ. ಅದೇ ಹೇಳಿದ್ನಲ್ಲ ನಾನು, ಗಲಾಟೆಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡಬಾರದು. ಆದಷ್ಟು ಹಣವನ್ನು ಉಳಿಸಿಕೊಳ್ಳಬೇಕು. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.